RSS ಬ್ಯಾನ್ ಮಾಡೋಕ್ಕಾಗಲ್ಲ. ಹೌದು, RSS ಯಾವ ಪಕ್ಷಕ್ಕೋಸ್ಕರ ಕೂಡ ಕೆಲಸ ಮಾಡ್ತಿಲ್ಲ, ಹಾಗಾಗಿ RSS ಬ್ಯಾನ್ ಮಾಡೋದೇ ಇಲ್ಲ ಅಂತ ಹೇಳಿ ಸಾಕಷ್ಟು ಮೂಲ ಮಾಹಿತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಬ್ಯಾನ್ ಅನ್ನ ಮಾಡಲು ಹೋದವರೇ ಇಂದಿನ ಮಟ್ಟಿಗೆ ಬ್ಯಾನ್ ಆಗಿದ್ದಾರೆ ಅಂತ ಹೇಳಿ ಸುದ್ದಿಗಳು ಬರ್ತಿವೆ. 1948 ಹಾಗೂ 1975, 1992ರಲ್ಲಿ RSS ಅನ್ನ ಸ್ವಲ್ಪ ಏನ್ ಮಾಡ್ತಿದ್ವು, ವಿರೋಧವಾಗಿ ಹಿನ್ನಟ್ಕೊಂಡು ಅದನ್ನ ಬ್ಯಾನ್ ಮಾಡುವ ಸಿದ್ಧತೆಗಳು ನಡೆದಿದ್ವು. ಅದು ಕೆಲ ಕಾಲ ಸ್ಥಗಿತ ಕೂಡ ಗೊಂಡಿತ್ತು. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಅಂದಿನಿಂದ ಇಂದಿನವರೆಗೂ RSS ಚಟುವಟಿಕೆಗಳನ್ನ ಎಲ್ಲಿಯೂ ಕೂಡ ಬ್ಯಾನ್ ಮಾಡಲು ಆಗಿಲ್ಲ. ಇನ್ನು RSS ಕಾನೂನು ಬದ್ಧವಾಗಿದೆ. ಹಾಗೆ RSS ದೇಶದ್ರೋಹಿ ಚಟುವಟಿಕೆ ಅಲ್ಲ, ಇದು ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡುವ ಹಂತದಲ್ಲಿ ಕೆಲಸವನ್ನ ಮಾಡ್ತಿದೆ. ಇನ್ನು RSS ಸಾಮಾಜಿಕ ಸೇವೆ ಆಗಿದೆ. ಸಾಂಸ್ಕೃತಿಕವಾಗಿ ರಾಷ್ಟ್ರವನ್ನ ಏಕೀಕೃತಗೊಳಿಸುವಲ್ಲಿ ಇದು ಮುಖ್ಯವಾಗಿ ತನ್ನ ಒಂದು ನಿಲುವನ್ನ ಹೊರತುಪಡಿಸಿದೆ. ಕೋಮುವಾದ ಸೃಷ್ಟಿಸುವುದಿಲ್ಲ. ಸಾಕಷ್ಟು ಒಂದು ಜನರ ಅಭಿಪ್ರಾಯ ಏನಾಗಿತ್ತು ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ ರೀತಿ ನೋಡೋದಾದ್ರೆ ಇದು ಕೋಮುವಾದವನ್ನ ಎಲ್ಲೋ ಒಂದ್ ಕಡೆ ಸೃಷ್ಟಿಸ್ತಾ ಇದೆ, ಯುವ ಜನತೆಯಲ್ಲಿ ಗೊಂದಲವನ್ನ ಈಡು ಮಾಡ್ತಿದೆ ಅಂತ ನೋಡೋದಕ್ಕೆ ಹೋದ್ರೆ RSS ಸ್ಪಷ್ಟವಾದ ಒಂದು ನಿಲುವನ್ನ ಹೊಂದಿದೆ. ನಾವು ಸಾಂಸ್ಕೃತಿಕವಾಗಿ ರಾಷ್ಟ್ರವನ್ನ ಏಕೀಕೃತಗೊಳಿಸ್ತಿದ್ದೇವೆ ಹೊರತು ಯಾವುದೇ ರೀತಿಯಾಗಿ ಕೋಮುವಾದವನ್ನ ಸೃಷ್ಟಿಸ್ತಿಲ್ಲ. ಹಾಗೆ RSS ಆರಂಭದ ಧ್ಯೇಯ ವಾಕ್ಯ ಅಂದಿನಿಂದ ಏನಿತ್ತೋ ಇಂದಿನವರೆಗೂ ಸಾಕಷ್ಟು ಮುಂದಿನ ದಿನಗಳಲ್ಲೂ ಕೂಡ ಅದೇ ಇರುತ್ತದೆ. ಸಂಘಟನೆ ಶಕ್ತಿಯೇ ರಾಷ್ಟ್ರ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಇದು RSS ನ ಒಂದು ಧ್ಯೇಯ ವಾಕ್ಯವಾಗಿದೆ. ನಮ್ಮಲ್ಲಿ ಮುಖ್ಯವಾಗಿ ಸಂಘಟನೆ ಬೇಕು. ಯಾವುದೇ ಒಂದು ಪಕ್ಷದ ಮೂಲಕವಾಗಿ ನಾವು ಕೆಲಸ ಮಾಡ್ತಿಲ್ಲ, ಇಲ್ಲಿ ಯಾವುದೇ ಒಂದು ಜನ ವಿರೋಧಿ ಚಟುವಟಿಕೆಯನ್ನ ಮಾಡ್ತಿಲ್ಲ. ಮುಖ್ಯವಾಗಿ ಜನರಿಗೆ ನಮ್ಮಲ್ಲಿ ಏನ್ ಬೇಕು ಅಂತಂದ್ರೆ ಏಕ ರೀತಿಯ ಒಂದು ಮನೋಭಾವನೆ ಬೇಕು, ಸಂಸ್ಕೃತಿಯನ್ನ ಮುನ್ನಡೆಸ್ಕೊಂಡು ಹೋಗುವಂತ ಪರಂಪರೆ ಬೇಕು. ಆ ಒಂದು ನಿಟ್ಟಿನಲ್ಲಿ RSS ಚಟುವಟಿಕೆಯನ್ನ ಮಾಡ್ತಿದೆ. ಇನ್ನು RSS ಚಟುವಟಿಕೆ ಯಾವ ರೀತಿಯಾಗಿದೆ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಬಂದು ನಮ್ಮ ಸಂಘಕ್ಕೆ ಸೇರ್ಕೊಳ್ಳಿ ಅಂತ ಇಲ್ಲಿ ಯಾರನ್ನು ಪ್ರೋತ್ಸಾಹ ಮಾಡ್ತಿಲ್ಲ. ಹಾಗೆ ಇನ್ನೊಬ್ಬರಿಗೆ ಏನ್ ಮಾಡ್ತಿಲ್ಲ ಅಂದ್ರೆ ಸಂದೇಶವನ್ನು ಕೊಡ್ತಿಲ್ಲ. ಇಲ್ಲಿ ಸ್ವಯಂ ಸೇವಕ ಒಂದು ಸಂಘವಾಗಿರೋದ್ರಿಂದ ಅವರ ಇಚ್ಛೆಯಂತೆ ಬಂದು ಈ ಒಂದು ಸಂಘಕ್ಕೆ ಸೇರ್ಕೊಳ್ಳುವಂತ ವ್ಯವಸ್ಥೆ ಇದೆ. ಹೀಗಾಗಿ ಇದು ಕಾನೂನು ಬಾಹಿರವಾಗಿಲ್ಲ. ಹಾಗೆ ದೇಶದ್ರೋಹಿ ಚಟುವಟಿಕೆಗಳಿಗೆ ನಾವು ಯಾರನ್ನು ಕೂಡ ಪ್ರೋತ್ಸಾಹನೆ ಕೂಡ ಮಾಡ್ತಿಲ್ಲ ಅಂತ ಮಾತುಗಳು ಕೇಳ್ಬರ್ತೀವಿ. ಇನ್ನು ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಕ ಸಂಘಟನೆಯಲ್ಲಿ RSS ಕೂಡ ಒಂದಾಗಿದೆ. ಅಂದಿನ ದಿನಮಾನದಿಂದಲೂ ಕೂಡ ಇಂದಿನ ದಿನದವರೆಗೂ ಸ್ವಯಂ ಸೇವಕ ಸಂಘಟನೆಯಲ್ಲಿ RSS ಪಾತ್ರ ಕೂಡ ಸಾಕಷ್ಟಿದೆ ಅಂತ ಹೇಳ್ಬೋದು. ಸ್ವತಂತ್ರ ಪೂರ್ವ ಒಂದು ಬ್ರಿಟಿಷ್ ಆಳ್ವಿಕೆಯಲ್ಲಿ ಜನರಲ್ಲಿ ಏಕತೆ ಇರಲಿಲ್ಲ. ಸಾಕಷ್ಟು ಮತ ಭೇದ ಭಾವ ಹಾಗೆ ಭಾಷೆಯ ಒಂದು ಅವ್ಯವಸ್ಥೆ ಇತ್ತು. ಜನಾಂಗದ ಒಂದು ಮೇಲು ಕೀಳು ತಾರತಮ್ಯ ಇದ್ದ ವೇಳೆಯಲ್ಲಿ RSS ತನ್ನ ಪಾತ್ರವನ್ನ ವಹಿಸಿದ್ರಿಂದ ಕೂಡ ಇವತ್ತು ಹಿಂದೂ ಜನಾಂಗ ಇಷ್ಟೊಂದು ಗಟ್ಟಿಯಾಗಿ ನಿಂತಿರುವುದು. ಹೊರತಾಗಿ RSS ಮುಂದಿನ ದಿನಮಾನಗಳಲ್ಲೂ ಕೂಡ ಬ್ಯಾನ್ ಆಗುವುದೇ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ಬಹುದು. ಯಾಕಂದ್ರೆ RSS ಒಂದು ಹಿಂದೂ ಸ್ವಯಂ ಸೇವಕ ಅಡಿಯಲ್ಲಿ ಕೆಲಸವನ್ನ ಮಾಡ್ತಿರೋದ್ರಿಂದ RSS ನ ಯಾರು ಬ್ಯಾನ್ ಮಾಡೋಕ್ಕೂ ಆಗಲ್ಲ. ಹಾಗೆ ಬ್ಯಾನ್ ಮಾಡಿದವರೇ ಬ್ಯಾನ್ ಆಗಿ ಹೋಗಿದ್ದಾರೆ ಅಂತ ಈ ಒಂದು ಹೇಳಿಕೆಗಳು ಲಭ್ಯವಾಗ್ತಿದೆ. ಮತ್ತಷ್ಟು ಹೆಚ್ಚಿನ ಒಂದು ಮಾಹಿತಿಗಾಗಿ ನೀವು ನೋಡ್ತಾ ಇರಿ ವಿಜಯವಾಹಿನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.